ಗೈಸ್ ಫೈನಲಿ ಲೊಕೇಶನ್ ರೀಚ್ ಆದೆ. ಇವಾಗ ನಾನು ಬಂದಿರೋದು ಮೀಟ್ ಮಾಡೋದಕ್ಕೆ ಯಾರನ್ನ ಗೊತ್ತಾ, ಆ ಟೈಮಲ್ಲಿ ಅನ್ಕೋತಿದ್ದವ್ರನ್ನ ನಾನು ಎಲ್ಲರೂ ಭೇಟಿ ಆಗ್ತಿದ್ದೀನಿ ಅಂತ ಅನ್ಕೋತಿದ್ದೀನಲ್ಲ, ಅದು ಇದೆಯಲ್ಲ ಅದು ನನಗೊಂಥರ ಸಕ್ಸಸ್ ಅನ್ನೋ ಥರ ಫೀಲ್ ನನಗೆ. ಗೈಸ್ ನಾನು ಈ ಟೈಮಲ್ಲಿ ನಾನು 100K ಮಾಡಬೇಕಿತ್ತು, ಇಷ್ಟು ದೊಡ್ಡ ಸಿಗ್ತಾಯಿತ್ತು. ಇವಾಗ ನನಗೆ ಸಿಕ್ಕಿರೋದು ಇಷ್ಟೇ. ಇಂಥ ಒಳ್ಳೆ ಸಿಚುವೇಶನ್ ಫೀಲಿಂಗ್ ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಈ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಸಿಲಿಂಡ್ರ್ ಇಟ್ಟಿದ್ದೀವಿ, ನಾವು ಬರೋಷ್ಟರಲ್ಲಿ ಸಿಲಿಂಡ್ರ್ ಏನಾದ್ರು ಗಾಯಬಾಗಿದ್ರೆ ಅಷ್ಟೇ ಕತೆ ಮುಗೀತಂತ ಅರ್ಥ. ನಮ್ಮ ಅಪ್ಪ ಬೇಗ ಬಂದರೆ ಸಾಕು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈಗ ಮೇಲ್ ಕೂತ್ಕೊಂಡು ತಿಂತಿತ್ತು ನಮ್ಮಮ್ಮ, ನಾನು ವಿಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡು ಸ್ಟೈಲಾಗಿ ತಿಂತಿರೋದು. ಗೈಸ್ ಇವಾಗ ಜಸ್ಟ್ ತಿಂಡಿ ಮುಗಿಸಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ಇವಾಗ ಹೊರಗಡೆ ಹೊರಟಿದ್ದೀನಿ. ಹೋದ ಬ್ಲಾಗಲ್ಲಿ ಹೇಳಿದ್ದೆ. ಸೊ ಒಬ್ಬರನ್ನ ಭೇಟಿಯಾಗಿ ಹೋಗ್ತಾಯಿದ್ದೀನಿ ಆ್ಯಂಡ್ ಒಂದಿಷ್ಟು ವೀಡಿಯೋಸ್ ಮಾಡೋದಿದೆ ಅವ್ರ ಜೊತೆ ಅಂದ್ಬಿಟ್ಟು. ಸೊ ಯಾರು ಏನು ಇರುತ್ತೆ ಅಂತ ಡೈರೆಕ್ಟ್ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ನನಗೊಂದು ಕನ್ಫ್ಯೂಷನ್ ಉಂಟು. ಏನು ಕನ್ಫ್ಯೂಷನ್ ಅಂದರೆ, ಇವಾಗ ಈ ಶರ್ಟ್ನ ವೆಸ್ಟ್ ಸೈಡಲ್ಲಿ ತೊಗೊಂಡಾದ್ಮೇಲೆ ಈ ಶರ್ಟ್ನ ಫೋಲ್ಡ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಿಲ್ಲ, ಹಿಂಗೆ ಲೂಸಾಗಿ ಬಿಡಬೇಕು ಅಂತ ಅಮ್ಮ ಹೇಳ್ತಾರೆ. ನಾನು ಹಿಂಗೆ ಲೂಸ್ ಅಂತ ಅಂದ್ಕೊಂಡಿದ್ದೀನಿ. ನಾನು ಯೂಶಲಿ ಬಟನ್ ಹಾಕ್ಬಿಟ್ಟು ಮಡ್ಚ್ಕೊಂಡು ಹಂಗೆ ಇರಲ್ಲ. ಇವಾಗ ನನಗೆ ಫುಲ್ಲು ಕನ್ಫ್ಯೂಷನ್, ಇದಕ್ಕೆ ಹೆಂಗೆ ಹಾಕೋಬೇಕು ಏನು ಎತ್ತ ಅಂದು ಗೊತ್ತಿಲ್ಲ. ಅದಕ್ಕೆ ಫುಲ್ ಸ್ಲೀವ್ ಹಿಂಗೆ ಬಿಟ್ಬಿಟ್ಟು ಹಿಂಗೆ ಬಿಟ್ಬಿಟ್ಟು ಹೋಗೋಣ ಅಂತ ಇದ್ದೀನಿ. ಹೊರಟ್ಬಿಡುವ, ಟೈಮ್ 10:30. ಅಲ್ಲಿಗೆ ರೀಚ್ ಆಗೋಷ್ಟಲ್ಲ 12 ಗಂಟೆ ಆಗುತ್ತೆ. ಬನ್ನಿ ಹೋಗುವ. ಗೈಸ್ ಫೈನಲಿ ಹೊರಟಿದ್ದೀನಿ, ಬನ್ನಿ ಹೋಗುವ. ಇವಾಗ ಹೋಗಿ ಒಂದಿಷ್ಟು ವೀಡಿಯೋಸ್ ಮಾಡಬೇಕು. ನಾವು ತುಂಬ ದಿನದಿಂದ ಅನ್ಕೋತಿದ್ವಿ, ನಾನು ಇವರು ಫಸ್ಟ್ ಪ್ಲ್ಯಾನ್ ಇದ್ದಿದ್ದು ಮಂಡೇ ಮೀಟ್ ಆಗೋಣ ಅಂತ. ಆಮೇಲೆ ಮಂಡೇ ಅವ್ರಿಗೆ ಶೂಟ್ ಇತ್ತು, ನಾನು ಆಮೇಲೆ ಟ್ಯೂಸ್ಡೇ ಮೀಟ್ ಆಗೋಣ ಬರೋಂದೆ. ಅದಾದಮೇಲೆ ಟ್ಯೂಸ್ಡೇ ನನಗೆ ಶೂಟ್ ಇತ್ತು. ಸೊ ಫೈನಲಿ ಇವತ್ತು ವೆಡ್ನಸ್ಡೇ ಇವಾಗ ಹೋಗಿ ಮೀಟಾಗಿ ವೀಡಿಯೋಸ್ ಮಾಡಿ ಹೋಗ್ತಾ ಇರೋದು. ಆ್ಯಂಡ್ ಇನ್ನೊಂದು, ನಮ್ಮ ಟೂಮ್ಸ್ ಅಂತ ಹೇಳ್ತೀನಲ್ಲ, ನಮ್ಮ ಕದುಗೆ ನಾನು ಜಾಸ್ತಿ ರೇಗಿಸಿದ್ರೆ ನಿಮಗೆ ಬೇಜಾರಾಗಿರೋ ದಯವಿಟ್ಟು ಕ್ಷಮೆ ಇರಲಿ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಅವ್ಳಿಗೆ ರೇಗಿಸಿ ಅಭ್ಯಾಸ, ಅವಳು ನನಗೆ ರೇಗಿಸಿ ಅಭ್ಯಾಸ. ಸೊ ಅದು ಕಾಮನ್ ಥಿಂಗ್ಸ್. ನಮ್ಮದು ಒಂಥರ ಟಾಮ್ ಆ್ಯಂಡ್ ಜೆರಿ ಥರ ಚಿಕ್ಕ ವಯಸ್ಸಿಂದ ಹಂಗೆ ನಾವು. ಆಮೇಲೆ ನೀವು ಬೇರೆ ಏನೇನೋ ಅನ್ಕೊಂಬೇಡಿ, ಆಮೇಲೆ ಜಾಸ್ತಿ ರೇಗಿಸ್ತೀರಾ ಬ್ರೋ ಅಂತ. ಕ್ಷಮೆ ಇರಲಿ, ಹಂಗೆ ಅನಿಸಿದ್ರೆ ಕ್ಷಮೆ ಇರಲಿ. ನಾವು ಹೋಗ್ತಿರೋದು ನಮ್ಮ ಬೇಬಿ ಎಕ್ಸ್ಪಲ್ಸ್ ಜೊತೆ ಹೋಗ್ತಿರೋದು. ಕಾರ್ ಬೇಡ, ಬಿಕಾಸ್ ದೂರ ಇದೆ, ಟ್ರಾಫಿಕ್ ಜಾಸ್ತಿ ಅಂದ್ಬಿಟ್ಟು ಕಾರ್ ಬೇಡ ಅಂದ್ಬಿಟ್ಟು ಬೈಕಲ್ಲಿ ಹೋಗ್ತಾ ಇದ್ದೀನಿ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆದೆ. ಇವಾಗ ನಾನು ಬಂದಿರೋದು ಮೀಟ್ ಮಾಡೋದಕ್ಕೆ ಯಾರನ್ನ ಗೊತ್ತಾ, ನೋಡಿ ಬಂದರು. ಹಿಂಗೆ ಸ್ಟ್ರೈಟ್ಗೆ ಹೋದ್ರೆ ಅಣ್ಣ ಸಿಗ್ತದೆ. ಹಾಯ್ ಬ್ರೋ, ಆರಾಮ? ಬನ್ನಿ ಗೈಸ್, ಆಕಾಶ್ ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿರೋದು. ನಾವು ಇವ್ರ ಜೊತೆನೇ ಕೊಲ್ಯಾಬ್ ಮಾಡಬೇಕು ಅಥವಾ ವಿಡಿಯೋ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದ್ದಿದ್ದು. ಸ್ಕಿಪ್ ಆಯ್ತಾ ಬಂತು. ಫೈನಲಿ ಇವತ್ತು ಮೀಟ್ ಆಗೋ ಟೈಮ್ ಬಂತು. ಬನ್ನಿ ಮಾಡುವ. ಗೈಸ್ ಸತತವಾಗಿ 1 hour ಏನೋ ಟ್ರಾವೆಲ್ ಮಾಡ್ಕೊ ಬಂದಿದ್ದು. 1 hour ನೋಡುಗರು. ಕ್ಯಾಮ್ರಾ ಐತೆ, ಇದ್ಯಾವ್ದು ಬ್ರೋ ಇದು? ಅವ್ರು ನೋಡ್ತಿರ್ತಾರ. ಅವ್ರ ಫೋನ್ ಮಾತ್ರ ಇದು, ಸಾರಿ ಅವ್ರ ಫ್ಲೋರ್ಗೆ ಮಾತ್ರ ಆಕ್ಸೆಸ್, ಫೇಸ್ ಆಕ್ಸೆಸ್. ಓಹೋ, ಈ ತರದೆಲ್ಲ ಐತಾ? ಫಸ್ಟ್ ಟೈಮ್ ನೋಡಿದ್ದು. ಯಾಕೆ ಬ್ರೋ ಇಷ್ಟು ತರ ಮಾಡ್ಕೊಂತೀರ ಮನೆನ? ಬ್ರೋ ನಮ್ದು ಅವಾಗಿಂದ ಇಲ್ಲೇ ಬ್ರೋ, ನಮ್ಗೆಲ್ಲ ಮಾರ್ಕೆಟ್, ಚಾಮರಾಜಪೇಟೆ ಎಲ್ಲ ಮೇನ್ ಎಲ್ಲ ಅಕ್ಕಪಕ್ಕನೇ ಇರೋದು. ಹಂಗಾರೆ ನಮ್ಮನೇನೆ. ಆಲ್ಮೋಸ್ಟ್ ಕ್ರಿಯೇಟರ್ಸ್ ಎಲ್ಲ ಈ ಕಡೆ, ಎಲ್ಲಿ ಅಂದ್ರೆ ನಾಗರಬಾವಿ, ರಾಜಾಜಿನಗರ, ಆಲ್ಮೋಸ್ಟ್ ಈ ಕಡೆ. ನಾನೊಬ್ಬ ಮಾತ್ರ ಡೇಟ್ ಆಪೋಸಿಟ್. ಬನ್ನಿ ಇವಾಗ ಆಕಾಶ್ ಅವ್ರ ಮನೆಗೆ ಹೋಗ್ತಾ ಇದೀವಿ, ಬನ್ನಿ ಹೋಗುವ. ವೆಲ್ಕಮ್ ಕೊಡ್ತಾರೆ. ಈಗ ವೆಲ್ಕಮ್ ಕೊಡ್ತಾರೆ ನನಗೆ. ಕೊಡ್ರಿ ಸ್ವಲ್ಪ ಬಿಲ್ಡಪ್. ವೆಲ್ಕಮ್ ಬಿಲ್ಡಪ್. ಥ್ಯಾಂಕ್ ಯು ಬ್ರೋ. ನನ್ನ ವೆಲ್ಕಮ್ ಮಾಡಿ ಅಂದ್ರೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಗೈಸ್ ಇದು ಆಕಾಶ್ ಅವರ ಮನೆ. ವಾ ಇಷ್ಟು ದಿನ ವಿಡಿಯೋ ನೋಡ್ತಿದ್ದೆ. ಆಂಟಿ ಚೆನ್ನಾಗಿದ್ದೀರಾ? ನಮಸ್ಕಾರ ಆಂಟಿ. ಇದು ಅವರಮ್ಮ. ಹಾಯ್ ಆಂಟಿ. ಗೈಸ್ ಇಲ್ಲಿ ನೋಡಿ, ಇವ್ರದ್ದು ಸಿಲ್ವರ್ ಪ್ಲೇ ಬಟನ್ ಇದೆ ಇಲ್ಲಿ. ಅಂದರೆ ಇದು ತುಂಬ ದೊಡ್ಡ ಸಿಲ್ವರ್ ಪ್ಲೇ ಬಟನ್ನು. ಅವ್ರು ರೀಸೆಂಟ್ ಆಗಿಂದ ಚಿಕ್ಕದ್ ಮಾಡೋದು ಬ್ರೋ. ನನಗೆ ಚಿಕ್ಕದ್ ಕೊಟ್ಟು ಕಳ್ಸೋರು ಬ್ರೋ ಸಿಲ್ವರ್ ಪ್ಲೇ ಬಟನು. ನಮ್ಮ ಪ್ರತಿ ಸಲಿನೂ ನೋಡ್ತಾ ಇರ್ತೀನಿ. ಬೇರೆಯವ್ರು ನೋಡಿದಾಗ ಇವಾಗ ದೊಡ್ಡದೈತೆ, ನಂದು ಯಾಕೆ ಚಿಕ್ಕದೈತೆ ಅಂತ. ನಂದು ಎಷ್ಟು ಸೈಜ್ ಗೊತ್ತಾ? ನಂದು ಇದರಲ್ಲಿ ಇಷ್ಟೇ ಸೈಜ್ ಇರೋದು. ಗೈಸ್ ನಾನು ಈ ಟೈಮಲ್ಲಿ ನಾನು 100K ಮಾಡಬೇಕಿತ್ತು, ಇಷ್ಟು ದೊಡ್ಡ ಸಿಗ್ತಾಯಿತ್ತು. ಇವಾಗ ನನಗೆ ಸಿಕ್ಕಿರೋದು ಇಷ್ಟೇ, ಇದರಲ್ಲಿ ಅರ್ಧ ಭಾಗ ಸಿಕ್ಕಿರೋದು ನನಗೆ. ಯಾಕೆ ಇನ್ನು ಗೋಲ್ಡನ್ ಪ್ಲೇ ಬಟನ್ ಸಿಗೋಷ್ಟಲ್ಲ, ಅದಿನ್ನೇ ಚಿಕ್ಕದಾಗಿರುತ್ತೋ.
ಅಯ್ಯೋ ಮಾಡೋದ ಸೈಜು. ಅದು ಗೊತ್ತಿಲ್ಲ ಅದು ಹೆಂಗೋಯ್ತು ಅಂತ. ಗೈಸ್ ಒಂದು ಕಾಫಿ ಕೊಟ್ಟಿದ್ದಾರೆ ಆಂಟಿ. 12 ಗಂಟೆಗೆ ಕಾಫಿ ಕೊಟ್ಟಿರೋದು. ನಾನು ಯೂಶಲಿ ಬೆಳಗ್ಗೆ 7:15 ಕುಡಿಯೋದು. ಆದರೂ ಇವಾಗ ಆಂಟಿ ಕೊಟ್ಟಿರೋ ಆಂಟಿ ಖುಷಿಗೋಸ್ಕರ ಅದು ಕುಡಿಯೋಣ. ಗೈಸ್ ಫೈನಲಿ ಇವಾಗ ಶೂಟ್ ಮಾಡ್ತಾ ಇದ್ದೀವಿ ಈ ಜಾಗದಲ್ಲಿ. ಇಲ್ಲೇ ಇವಾಗ ಇವತ್ತು 1, 2, 3 ಮೋಸ್ಟ್ಲಿ ಬ್ಲಾಗು ಟೈಮ್ ಸಿಕ್ಕರೆ ಬ್ಲಾಗು ಮಾಡ್ಬೋದು. ಟೋಟಲ್ 4 ರೀಲ್ಸ್ ಸಮಥಿಂಗ್ ಏನೋ ಮಾಡ್ತಾ ಇದ್ದೀವಿ. ಶುರು ಮಾಡೋಣ ಬನ್ನಿ. ಈ ಕಡೆ ಇಟ್ಟಿರ್ತೀನಿ ಬಿಹೈಂಡ್ ದ ಸೀನು, ಆವಾಗ ನೋಡ್ಕೋತಾರೆ. ಗೈಸ್ ಇಲ್ಲಿ ನೋಡಿ ಆಕಾಶ್ ಬ್ರೋನು ರಿಮೋಟ್ ಕಂಟ್ರೋಲ್ ಕಾರ್ ತರ್ಸೋರು. ನಿಮಗೂ ಇಷ್ಟ ಕ್ರೇಜಾ? ಗಿಫ್ಟ್ ಮಾಡಿರೋದು ಯಾರು ಅಂತ ಹೇಳಲ್ಲ ಬಿಡಿ. ಅದು ನಾನು ನಮ್ಮನೆಗೂ ತಂದಿದ್ನಲ್ಲ, ಅದೇನೋ ಒಟ್ಟಲ್ಲಿ ಹುಡುಗರಿಗೆ ಕಾರ್ ಅಥವಾ ರಿಮೋಟ್ ಕಂಟ್ರೋಲ್ ಮೇಲೆ ಕಾರಲ್ಲಿ ಒಂದು ಸ್ವಲ್ಪ ಕ್ರೇಜ್ ಇರುತ್ತೆ. ಶೂಟಿಂಗ್ ಆನ್ ಗೋಯಿಂಗ್. ಒಬ್ರ ಟಾಟಾ ಬ್ರೋ ಬರ್ತೀನಿ ಟಾಟಾ. ನೀವು ಇಲ್ಲಿಂದ ಹೇಳ್ತಿದ್ದೀರಾ? ಕೇಳಿಸ್ತೈತೆ ಬೆಲ್ಲಕ್ಕೂ ಹಿಂಗೆ ಬಚ್ಚಿಕೊಂಡು ಕೂತ್ಕೊಂಡ್ರೆ. 500 ರೂಪಾಯಿನಾ? ಆನ್ಲೈನ್ ಅಲ್ಲಿ ಇಲ್ವಲ್ಲ, ನಿಮ್ಮ ಹತ್ರ ಕ್ಯಾಶ್ ಇದೆ. ನೀನ್ ಏನಾದ್ರು ಈಗಿಂದ ಇಲ್ಲೇ ಮನೆಗೆ ಬಂದಿದ್ರೆ ಹೀಗೆ ಕೊಟ್ಬಿಡ್ತಿದ್ದೆ. ಸರಿ ಸರಿ. ಗೈಸ್ ನಾನು ಆಗ್ಲಿಂದ ವಿಡಿಯೋ ಏನಕ್ಕೆ ಗೊತ್ತಾ ಆನ್ ಮಾಡಿರೋದು, ಇನ್ ಕೇಸ್ ಅದೇನಾದ್ರು ಮುರಿದು ಹೋಗಿದ್ದಿದ್ರೆ ಕಂಟೆಂಟ್ ಆಯ್ತಿತ್ತು ಅಂತ. ನೋಡೋಣ ಗೈಸ್ ಬೆಳಗ್ಗೆ ಹೇಳ್ತಿದ್ದೆ ಇದನ್ನ ಹೆಂಗ್ ಮಡ್ಚ್ಕೊಳ್ಳೋದು ಏನು ಎತ್ತ ಅಂತ ಗೊತ್ತಿಲ್ಲ ಅಂತ. ಇಲ್ಲಿ ಏಕೆ ಸ್ಟೈಲ್ ಅವ್ರನ್ನ ಕೇಳಿದೆ, ಈ ತರ ಮಾಡಿಕೊಟ್ರು. ಒಂದು ಲುಕ್ಕ ಕಾಣ್ತೈತಿ. ಇವಾಗ ಇದನ್ನ ಹಿಂಗ್ ತೆಗೆದ್ಬಿಟ್ಟು ಹಿಂಗ್ ಮಡ್ಚಿ ಇಲ್ಲೊಂದು ನಿಕ್ಕೈತಲ್ಲ ಇದನ್ನ ಹಿಂಗ್ ಮಡ್ಚ್ಬೇಕಂತೆ. ಅದಕ್ಕೆ ಫ್ಯಾಷನ್ ಡಿಸೈನರ್ ಅಥವಾ ಡ್ರೆಸ್ ಸೆನ್ಸ್ ಬಗ್ಗೆ ಗೊತ್ತಿರ್ತಾರಲ್ಲ ಅವ್ರನ್ನ ಕೇಳಬೇಕು, ಅವ್ರನ್ನ ಕೇಳಿ ತಿಳ್ಕೊಬೇಕು. ಅದಕ್ಕೆ ಕೇಳಿ ತಿಳ್ಕೊಂಡೆ. ಗೈಸ್ ಇವಾಗ ಒಂದು ರೀಲ್ ಶೂಟ್ ಆಯ್ತು, ಇನ್ನೊಂದು ರೀಲ್ ಶೂಟ್ ಮಾಡ್ತಾ ಇದೀನಿ. ಅದು ಕಾಲೇಜ್ ಕಂಟೆಂಟ್. ಬಿಕಾಸ್ ಆಲ್ಮೋಸ್ಟ್ ಆಕಾಶ್ ಅವ್ರದ್ದು ಕಾಲೇಜ್ ಕಂಟೆಂಟ್ ನೆಕ್ಸ್ಟ್ ಲೆವೆಲಾಗಿ ಹೋಗ್ತದೆ. ನಾನು ಅದಕ್ಕೋಸ್ಕರ ಅದನ್ನೇ ಯೋಚನೆ ಮಾಡಿಕೊಂಡು ಒಂದು ರೆಡಿ ಮಾಡ್ಕೊಂಡು ಬಂದಿದ್ದೆ. ಇವಾಗ ನಾನು ಸ್ಟೂಡೆಂಟ್ಸು, ಆಕಾಶ್ ಬ್ರೋ ಪ್ರೊಫೆಸರ್ ಆಗ್ತಾರೆ. ಗೈಸ್ ನಾನು ಆಲ್ಮೋಸ್ಟ್ ಹೊಸ ಮನೆಗೆ ಏನಕ್ಕೆ ಹೋಗ್ಬೇಕು ಅಂತ ತುಂಬ ಆಸೆ ಪಡ್ತೀನಿ ಅಂದರೆ, ಸೊ ನನಗೆ ವಿಡಿಯೋ ಮಾಡೋದಕ್ಕೆ ಈ ಥರ ಬ್ಯಾಕ್ಗ್ರೌಂಡ್ ವೈಟು, ನನಗೆ ಅಂತಲೇ ಒಂದು ಸಪ್ರೇಟ್ ರೂಮ್ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇದು ನೋಡಿ ಆಕಾಶ್ ಬ್ರೋ ಎಷ್ಟು ಸಖತ್ತಾಗಿ ಸೆಟ್ ಮಾಡ್ಕೊಂಡವ್ರು ಗೊತ್ತಾ. ಇದನ್ನು ಮಾಡೋಕ್ಕೆ ನನಗೆ ತುಂಬ ಆಸೆ. ಆದರೆ ನಮ್ಮ ಮನೆಗೆ ಜಾಗ ಇಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ನಾನು ಮಾಡಿಸ್ಕೊಂಡಿಲ್ಲ. ಅವರ ಫೇವ್ರೆಟ್ ಬೈಕು, ವರ್ಕ್ ಹಾರ್ಡ್ ಡ್ರೀಮ್ ಬಿಗ್. ಅವರ ಫೇವ್ರೆಟ್ ಕಾರ್ ರೋಲ್ಸ್ ರಾಯ್ಸ್. ಅಂದರೆ ಔಟ್ ಆಫ್ ಕಂಟ್ರಿಗೆಲ್ಲ ಹೋಗಬೇಕು ಅಂದರೆ ಕ್ವಿಟ್ ಮಾಡಬಾರ್ದು, ಮನೆ ಕಟ್ಟಬೇಕು. ಈ ಥರದ್ದು ಮಾಡಿಸ್ಕೊಳ್ಳೋಕೆ ಎಷ್ಟು ಇಷ್ಟ ಗೊತ್ತಾ. ಆದರೆ ಎಂತ ಮಾಡೋದು, ಬೇರೆ ಮನೆಗೆ ಹೋಗ್ಬೇಕು. ಗೈಸ್ ಇಷ್ಟೊತ್ತು ಮಾತಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಕಂಟೆಂಟ್ ಬಗ್ಗೆ. ಆ್ಯಂಡ್ ಇವಾಗ ಟೈಮು 2:15 ಊಟ ಮಾಡೋಕ್ಕಂತ ಕೂತಿದ್ದೀನಿ. ಇಲ್ಲಿ ನೋಡಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೀನಿ. ಟಿ ವಿ ಪಕ್ಕದಲ್ಲಿ ಸಿಲ್ವರ್ ಪ್ಲೇ ಬಟನ್ ಐತೆ. ಅದು ನೋಡ್ತಿದ್ದಾಗೆಲ್ಲ ನನಗೊಂಥರ ಆಗ್ತೈತೆ, ನನಗೆ ಸಿಕ್ಬಿಡುತ್ತಲ್ಲ. ಅಂದರೆ ಸಿಕ್ಕಿರೋ ಖುಷಿನೇ ಇಲ್ಲ ಅಂತಲ್ಲ, ಬಟ್ ಅದೆಷ್ಟು ದೊಡ್ಡದಿದೆ ಗೊತ್ತಾ ಬ್ರೋ. ರಿಗ್ರೆಟಿಂಗ್ ಬ್ರೋ, ಆ ಟೈಮಲ್ಲಿ ಮಾಡಬೇಕಿತ್ತು. ಬಿರಿಯಾನಿ ಕೊಟ್ಟಿದ್ದಾರೆ ಆಂಟಿ. ಗೈಸ್ ಇವ್ರಿಗೆ ಹೇಳ್ದೆ ಒಂದೇ ದಿನದಲ್ಲಿ ನಾನು ಚಾಲೆಂಜ್ ತಗೋತಾ ಇದ್ದೀನಿ, 101 ರೀಲ್ ಮಾಡಬೇಕು ಅಂತ. ಏನು ಹೇಳ್ತೀರಾ ಬ್ರೋ, ಆಗುತ್ತಾ ಇಲ್ವಾ ಬ್ರೋ? ಗೊತ್ತಿಲ್ಲ ಬ್ರೋ, 1 ಅವರ್ಗೆ 1 ವಿಡಿಯೋ ಅಂದರು ಏನು ಬ್ರೋ ಚಾಲೆಂಜು ಇದು? ಶ್ರವಣ್ ಬ್ರೋ ಅವರು ಒಂದೇ ದಿನದಲ್ಲಿ 100 ವಿಡಿಯೋ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡು ಮಾಡಿದ್ರಂತ ಅಂತ ಬ್ಲಾಗಲ್ಲಿ ಹೇಳಿದ್ರು. ಸೊ ಈಗ ಮತ್ತೆ ನಾನು ಅಂದರೆ ಕೇಳಿದ ತಕ್ಷಣ ಸಖತ್ ಅಟ್ರಾಕ್ಟಿವ್ ಆಯಿತು. ಸೊ ನಾನು ಮಾಡಿದ್ರೆ 100 ರೀಲ್ ಬೇಡ, 101 ರೀಲ್ ಮಾಡೋಣ ಅಂತ ಅಂದ್ಕೊಂಡು ಪ್ಲಾನ್ ಹಾಕಿದ್ದೀನಿ. ಸೊ ಅಟ್ ದಿ ಸ್ಟೇಜ್ ಆಫ್ ಮೋಸ್ಟ್ಲಿ ನಾನು ಯೂಟ್ಯೂಬಲ್ಲಿ 4K ಸಬ್ಸ್ಕ್ರೈಬರ್ ಇದ್ದು, ಇನ್ನೊಂದು ಮೋಸ್ಟ್ಲಿ ಸ್ಪೀಕ್ಸ್ ಒಂದು 20-30 ಇರಬೇಕನೋ, ಅಷ್ಟಿತ್ತೇನೋ ಒಂದ್ಸಲಿ. ಅವಾಗಿಂದನೇ ನಾನು ಇವರ ವೀಡಿಯೋಸ್ನ ನೋಡ್ಕೊಂಬಂದಿನಿ ಆಕಾಶ್ ಅವ್ರದ್ದು. ಓಕೆನಾ, ಅವ್ರ ಫಸ್ಟ್ ಅಕೌಂಟು ಹ್ಯಾಕ್ ಆಗಿ ಹೋದ್ಮೇಲೆ ಸೆಕೆಂಡ್ ಅಕೌಂಟು 100K ಮಾಡಿಬಿಟ್ಟಿದ್ರು. ಅಯ್ಯೋ 100K ಮಾಡೋದು ಇಷ್ಟು ಸುಲಭನಾ? ನಾನು ಇಷ್ಟೊಂದೆಲ್ಲ ಒದ್ದಾಡ್ತಾ ಇದ್ದೀನಿ, ಇಷ್ಟು ಸುಲಭವಾಗಿ ಹೆಂಗಪ್ಪ ಮಾಡ್ತಾರೆ? ಆ ಟೈಮಲ್ಲಿ ನಾನು ಯೋಚನೆ ಮಾಡ್ತಿದ್ದೆ, ಅಂದರೆ ಕೆಲವರು ನನಗೆ ಇಷ್ಟ ಆಗ್ತಾರೆ. ಅಂದರೆ ನಾನು ಯಾರ್ಯಾರನ್ನ ವೀಡಿಯೋ ನೋಡ್ತೀನೋ ಅವ್ರನ್ನ ಮಾತಾಡ್ಸೋಕ್ಕೆ, ಭೇಟಿ ಹಾಕೆಲ್ಲ ಇಷ್ಟ ಆಗುತ್ತೆ. ಆ ಟೈಮಲ್ಲಿ ಆಗಿಲ್ಲ, ಅಂದರೆ ಅಟ್ ದ ಸ್ಟೇಜ್ ಆಫ್ ಬಿಗಿನಿಂಗ್ ಅಂತ. ಸೊ ಇವಾಗ ಲುಕ್ ಅಟ್ ಹಿಯರ್, ಐ ಮೆಟ್ ಹಿಮ್. ಖುಷಿ ಆಗುತ್ತಲ್ಲ. ಅವಾಗ ಅನ್ಕೋತಿದ್ದೆ ಮೀಟ್ ಮಾಡಬೇಕು ಅಂತ. ಇವಾಗ ಇಲ್ಲಿ ಜೊತೆಲೇ ಕುತ್ಕೊಂಡು ಊಟ ಮಾಡ್ತಾ ಇದೀವಿ. ಇದು ಒಂದು ಅಯ್ಯೋ ವಿಡಿಯೋಸು ನಿಜ ಇಷ್ಟ. ಲೈಕ್ 3 ಪೇಜ್ನ ಮೇಂಟೈನ್ ಮಾಡ್ತೀನಿ. ನನಗೆ ಒಂದರಲ್ಲೇ ಲೈಕ್ ನಂದು 2 ಪೇಜು ಅದಕ್ಕೆ ಒಂಥರ ಸುಸ್ತಾಗ್ಬಿಡುತ್ತೆ. ಕಂಟೆಂಟ್ಸ್ ಮಾಡ್ಬೇಕು, ಏನು ಮಾಡ್ಬೇಕು. ನೀವು 3 ಪೇಜು, ಅದು ಒಂದು ದಿನಕ್ಕೆ 2 ಬ್ಲಾಗ್, ಲೈಕ್ ರೀಲ್ಸ್ ಒಂದೇ ಇದರಲ್ಲಿ ಹಾಕ್ತೀರಾ. ಒಂದು ಬ್ಲಾಗ್ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಬೇಕು. ಹ್ಯಾಟ್ಸ್ ಆಫ್ ಟು ಯು ಬ್ರೋ, ಚೆನ್ನಾಗಿ ಮಾಡ್ತೀವಿ. ಆದರೂ ಅದೊಂದು ನನಗೇನಂತ ಅಂದರೆ, ಎಲ್ಲ ಕ್ರಿಯೇಟರ್ಸ್ನ ಒಂದು ಸ್ವಲ್ಪ ಜನ ಭೇಟಿ ಆಗ್ತೀನಿ.
ಆ ಟೈಮಲ್ಲಿ ಅನ್ಕೋತಿದ್ದವ್ರನ್ನ ನಾನು ಎಲ್ಲರೂ ಭೇಟಿ ಆಗ್ತಿದ್ದೀನಿ ಅಂತ ಅನ್ಕೋತಿದ್ದೀನಲ್ಲ, ಅದು ಇದೆಯಲ್ಲ ಅದು ನನಗೊಂಥರ ಸಕ್ಸಸ್ ಅನ್ನೋ ಥರ ಫೀಲ್ ನನಗೆ. ಇನ್ನೂ ಒಂದಿಷ್ಟು ಜನ ಭೇಟಿ ಆಗಬೇಕು. ಆ ಟೈಮಲ್ಲಿ ಅವ್ರನ್ನ ಭೇಟಿ ಆಗ್ಬೇಕು, ಇವ್ರನ್ನ ಭೇಟಿ ಆಗ್ಬೇಕಂತ. ಇವಾಗ ಎಲ್ಲರೂ ಭೇಟಿ ಆಗ್ತಿರೋದು ನೋಡಿ, ದಟ್ ಈಸ್ ಕಾಲ್ಡ್ ಹಾರ್ಡ್ ವರ್ಕ್. ಅಂದರೆ ನಾವು ಮಾಡೋ ಕೆಲಸದಲ್ಲಿ ಚೆನ್ನಾಗಿ ಕಷ್ಟಪಟ್ಟು ವರ್ಕ್ ಮಾಡ್ಕೊಂಡು ಹೋಗ್ತಿದ್ರೆ ನಾವೇನು ಅನ್ಕೋತೀವೋ ಸಿಗುತ್ತೆ ನೋಡಿ. ಅನ್ಕೊಂಡಿದ್ದು ನಾನು ಅವತ್ತು ಅನ್ಕೊಂಡಿದ್ದೆ ಅವತ್ತಾದ್ರೂ ನಾನು ಹಿಂಗೆ ಊಟ ಮಾಡ್ತೀನಿ ಅಂದ್ಬಿಟ್ಟು, ಬಟ್ ಭೇಟಿ ಆಗ್ಬೇಕಂತ ಇದ್ದೆ ನೋಡಿ, ಜೊತೆಲೆ ಕೂತ್ಕೊಂಡು ಊಟ ಮಾಡ್ತೀನಿ. ಆಂಟಿ ಹೊಡ್ತಾ ಇದ್ದೀವಿ, ಥ್ಯಾಂಕ್ ಯು, ಸಿಗೋಣ. ಬಿರಿಯಾನಿ ಕೊಟ್ಟಿದ್ದೆ, ಖುಷಿ ಆಯ್ತು. ಗೈಸ್ ಹೊರಟೆ ಅಂದರೆ ನಾವು ಇವಾಗ ಕೆಳಗಡೆ ಹೋಗಿ ಒಂದೆರಡು ರೀಲ್ ಶೂಟ್ ಮಾಡಿ ಅದಾದ್ಮೇಲೆ ಆಕಾಶ್ಪುರನ ಬಿಟ್ಟು ಹೊರಡಬೇಕು. ಇವಾಗ ಬಾಯ್ ಬಾಯ್ ಹೇಳೋ ಸಮಯ. ಮನೆ 5 ಫ್ಲೋರ್ ಗೈಸ್, ನಮ್ಮನೆ 3, ಇವ್ರದ್ದು 5. ಲಿಫ್ಟ್ ಇರೋದಕ್ಕೆ ಬಚಾವಾದ್ವಿ. ಇವಾಗ ಆಲ್ಮೋಸ್ಟ್ ಕರೆಂಟ್ ಈಗೇನೋ ಸ್ಟ್ರಕ್ ಆದ್ರೆ ಏನ್ ಬ್ರೋ? ಮತ್ತೆ 4th ಫ್ಲೋರ್ ಇಳಿಸ್ಬಿಡುತ್ತೆ ಬ್ರೋ. ಹಂಗ ಗೈಸ್ ಇವಾಗ ಒಂದು ಶೂಟ್ ಮಾಡೋಕ್ಕಂತ ಬಂದ್ವಿ. ಒಂದು 2 ಕಿಲೋಮೀಟ್ರು ದಾಟ್ಕೊಂಡು ಬಂದ್ವಿ. ಸಿಲಿಂಡ್ರ್ ತೊಗೊಬಂದಿದ್ದೀವಿ. ಫುಲ್ಲು ಖಾಲಿ ಏರಿಯಾ. ಓಕೆನಾ, ನಾವು ಬರೀ ಸಿಲಿಂಡ್ರ್ ತೊಗೊಬಂದಿದ್ದೀವಿ. ಏನಾದರೂ ಬೇರೆಯವ್ರು ನೋಡ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಮಾಡೋಕೆ ಬಂದವ್ರ ಅಂತ ಅಂದ್ಕೊಂಡು ಅವು ಯಾರೋ ಬೇಕಾದ್ರೆ ಸುಮ್ಮನೆ ವೀಡಿಯೋ ಮಾಡಿಬಿಟ್ಟು ಟೈಟಲ್ ಕೊಟ್ಬಿಡ್ತಾನೆ. ಬೇಕಾರೆ ಯಾರಾದರೂ ಇನ್ ಕೇಸ್ ಟೈಟಲ್ ಕೊಟ್ಬಿಟ್ಟು ಸಿಲಿಂಡರ್ ಇಟ್ಕೊಂಡವ್ರೆ, ಏನೋ ಮಾಡ್ತವ್ರೆ, ಡೀಲ್ ಮಾಡ್ತಾವೆ ಇವರು. ಈಗ ಅದೇ ಡೀಲ್ ಮಾಡೋಕ್ಕೆ ವೀಡಿಯೋ ಮಾಡ್ತಿರೋದು ನಾವು. ಬನ್ನಿ ಇವಾಗೆಲ್ಲ ಪೂರ್ತಿ ಒಂದು ವೀಡಿಯೋ ಮುಗಿಸಿ ಹೊಡುವ. ಅಂತ ಒಳ್ಳೆ ಸಿಚುವೇಶನ್ ಫೀಲಿಂಗ್ ಅಂದರೆ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಾವು ಈಗ ಮಾಡ್ತಿರೋದು ಸಿಲಿಂಡರ್ ಗ್ಯಾಸ್. ಓಕೆನಾ, ಸೊ ಅದು ಹೆಂಗಿದೆ ಅಂದರೆ ಕಾನ್ಸೆಪ್ಟು ಏನು ಗೊತ್ತಿಲ್ದಿರೋ ಥರ ಮಾಲ್ ಇದೆಯಾ, ಇದೆ ಎಷ್ಟು 5,000 ರೂಪಾಯಿ, ಈ ಥರ ಒಂದು ಸೀನ್ ಮಾಡ್ತಾ ಇರೋದು. ಸರಿ ಬೇಗ ಕೊಟ್ಬಿಡು ಬೇಗ ಅಂದ್ಬಿಟ್ಟು ಎತ್ಕೊಂಡು ಹೋಗ್ಬೇಕ ಅಂತ ಹೇಳ್ತಾರೆ. ಈ ಥರ ಒಂದು ಸೀನ್ ಇರೋದು. ಆ ಸೀನಿಗೆ ನಮ್ಮ ಮುಂದೆ ಒಂದು ಪೊಲೀಸ್ ಬಂತು. ಅವರು ಸ್ಟಾಪ್ ಹಾಕ್ಕೊಂಡು ಅವ್ರು ಬಂದು ವಿಡಿಯೋ ಅಲ್ಲಿ ನಾವು ಒಂದು ಸ್ಟ್ಯಾಂಡ್ ಇಟ್ಕೊಂಡಿದ್ವಿ. ಆ ಸ್ಟ್ಯಾಂಡ್ ಹತ್ರ ನಿಂತ್ಕೊಂಡು ನೋಡ್ತವ್ರೆ. ಅಂದ್ರೆ ನಾವು ಮಾಡ್ತಿರೋ ಕಾನ್ಸೆಪ್ಟ್ಗೂ ಪೊಲೀಸು ಬ್ರೋ ಸೇಮ್ ಒಂಥರ ಲೈಕ್ ಒಂಥರ ಆಗ್ಬಿಡ್ತು ಗುರು. ಫೈನಲಿ ಆ ರೀಲ್ನ ಅವ್ರ ಮುಂದೆನೇ ಶೂಟ್ ಮಾಡಿ ಇವಾಗ ಹೋಗ್ತಾ ಇದೀವಿ ನಾವು ನೆಕ್ಸ್ಟ್ ರೀಲ್ ಶೂಟ್ ಮಾಡೋದಕ್ಕೆ. ಒಂಥರ ಎಂಥ ಫೀಲಿಂಗ್ ಅಂದರೆ ಒಂಥರ ಮಾತಾಡೋಕ್ಕೂ ಆಯ್ತಿಲ್ಲ, ಸ್ವಲ್ಪ ಫುಲ್ಲು ಕಾಮ್ ಆಗಿದ್ಬಿಟ್ಟಿದ್ವಿ, ಮೆಲ್ಲಕ್ಕೆ ಮಾತಾಡ್ತಾ ಇದೀವಿ ನಾವಂತೂ. ನೆಕ್ಸ್ಟ್ ಲೆವೆಲ್ ಫೀಲ್. ಫಸ್ಟ್ ಟೈಮ್ ಈ ಥರ ಆಗಿದ್ದು ಗೈಸ್. ನಾವು ಸಿಲಿಂಡರ್ ತೊಗೊಬಂದಿದ್ವಿ. ಸೊ ಸಿಲಿಂಡ್ರನ್ನ ಇದೇ ಒಂದು ಜಾಗದಲ್ಲಿ ಇಟ್ಟಿದ್ದೀವಿ ಸೇಫ್ಟಿಗೆ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಆಮೇಲೆ ಬಂದಮೇಲೆ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ಈ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಸಿಲಿಂಡರ್ ಇಟ್ಟಿದ್ದೀವಿ. ನಾವು ಬರೋಷ್ಟರಲ್ಲಿ ಸಿಲಿಂಡರ್ ಏನಾದ್ರು ಗಾಯಬಾಗಿದ್ರೆ ಅಷ್ಟೇ ಕತೆ ಮುಗೀತಂತ ಅರ್ಥ. ಗೈಸ್ ಏನೋ ನನಗೆ ಗಿಫ್ಟ್ ಕೊಡ್ತಾರಂತೆ. ನಿಮಗೋಸ್ಕರ, ನೀವು ಎಷ್ಟು ದೂರ ಬಂದಿದ್ದೀರಾ, ನಿಮಗೋಸ್ಕರ ಒಂದು ಗಿಫ್ಟ್. ಬ್ರೋ ಅದು ಹೆಂಗ್ ಬ್ರೋ ದೇಪದ್ರಿ? ಇಲ್ಲ ಓಯ್ಯೋ ಶಿಟ್ ಮರ್ತೋಗ್ಬಿಟ್ಟಿದೆ ಯಪ್ಪ. ನಾನು ಅನ್ಕೊಂಡೆ ಗೈಸ್, ನಾನೊಂದು ಥ್ಯಾಂಕ್ ಯು ಬ್ರೋ. ಗೈಸ್ ನಾನು ಯೂಶಲಿ ನಾನು ಏನೇ ಐಟಮ್ಸ್ ಇಟ್ಟರು ಮರ್ತೋಗ್ತೀನಿ. ನಾನು ಅನ್ಕೋತಿದ್ದೆ ಇದನ್ನು ಮರಿಬಾರ್ದು ಅಂದ್ಬಿಟ್ಟು ಮರ್ತೇ ಹೋಗ್ಬಿಟ್ಟಿದ್ದೀನಿ ಗುರಿಯಪ್ಪ. ನಮ್ಮ ಅಮ್ಮ ಈ ವ್ಲಾಗ್ ನೋಡ್ತಿರ್ತಾರೆ, ಬೈತಾರೆ ಇವಾಗ. ಅಬ್ಬಾ ಗೈಸ್ ಫೈನಲಿ ಒಳ್ಳೆ ಶೂಟ್ ಆಯಿತು. ಟೋಟಲ್ 4 ವೀಡಿಯೋಸು ನಾನು ಆಕಾಶ್ ಬ್ರೋ ಮುಗಿಸಿ ಇವಾಗ ಹೋಗ್ತಾ ಇದ್ದೀವಿ. ಸಖತ್ತಾಗಿತ್ತು ಬ್ರೋ ಫುಲ್ಲು ಶೂಟು. ಏನಂತೀರಾ? ಅಂದರೆ ಇನ್ನೊಂದೇನಂದರೆ ಗೈಸ್, ನೀವು ಆಕಾಶ್ ಬ್ರೋನ ಇನ್ಸ್ಟಾಗ್ರಾಮ್ ರೀಲಲ್ಲಿ ತುಂಬ ಎಕ್ಸ್ಟ್ರೋವರ್ಟು, ತುಂಬ ಮಾತಾಡ್ತಾರೆ ಅಂತ ಅನ್ಕೋತೀರಾ. ಅವ್ರು ಹೆವಿ ಇಂಟ್ರೋವರ್ಟ್, ಅವರು ಮಾತು ಕಮ್ಮಿ. ಇನ್ ಕೇಸ್ ಅವ್ರು ಏನಾದ್ರು ಎಕ್ಸ್ಟ್ರೋವರ್ಟ್ ಆಗಿದ್ದಿದ್ರೆ ಇಷ್ಟೊತ್ತಾಗಲೇ ವ್ಲಾಗ್ಸ್ ಮಾಡಿಕೊಂಡು ಪಬ್ಲಿಕಲ್ಲಿ ಹೋಗ್ಬಿಟ್ಟು ಎಷ್ಟ್ಗೋಡೋ ಥರ ಹಲೋ ಅಮ್ಮ ಫುಲ್ಲು ಜೋಶಲ್ಲಿ ಕಿರಿಸ್ತಿದ್ರು. ಅವ್ರು ಸಿಕ್ಕಾಪಟ್ಟೆ ಇಂಟ್ರೋವರ್ಟ್. ಅವ್ರು ಹೊರಗಡೆ ಬಂದಾಗ ಎಷ್ಟು ಗೊತ್ತಾ? ಹಾಂ ಸರಿ ಬ್ರೋ, ಓಕೆ, ಇಷ್ಟು ವಾಯ್ಸ್ ಬಿಟ್ರೆ ಬ್ರೋ ಅಲ್ಲಿ ನೋಡಿ ಬ್ರೋ ಅಂತ ಅಲ್ಲ. ಈ ಥರ ವಾಯ್ಸ್ ನೀವು ಹೇಳಲ್ಲ. ಈ ಥರ ವಾಯ್ಸಲ್ಲಿ ನೀವು ಯಾವತ್ತೂ ಅವ್ರಿಗೆ ಬರಲ್ಲ ಅಂತ ಅನ್ಕೋತೀನಿ ಮೋಸ್ಟ್ಲಿ. ಸಖತ್ ಇಂಟ್ರೋವರ್ಟ್ ಆಗ್ಬೇಕು ಬ್ರೋ, ಎಕ್ಸ್ಟ್ರಾವರ್ಟ್ ಆಗಬೇಕು. ಇವ್ರಿಗೂ ಮೋಟಿವೇಶನ್ ಕೊಡ್ತಾ ಇದ್ದೀನಿ ಗೈಸ್. ಏನೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬ್ರೋ ಅಂತ ಹೇಳ್ತಾನೆ ಇದ್ದೀನಿ. ಅವರು ಅಂತಾನೆ ಅವರೇ, ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಯಾವಾಗ ಬರುತ್ತೋ ಟೈಮ್ ಮಾಡೋಣ. ನಾಳೆಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಆದ್ರೂ 2 lakhs ಸಬ್ಸ್ಕ್ರೈಬರ್ಸ್ ಆಗೋರೆ ಗೈಸ್. ಇದು ತುಂಬಾ ಮುಂದೆ. ಬನ್ನಿ ಇವಾಗ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ನಾನು ಬೈಕ್ ತಗೊಂಡು ಮನೆಗೆ ಹೋಗ್ಬೇಡ. ಐತೆ ನಮ್ಮ ಸಿಲಿಂಡರ್ ಐತೆ. ಸಿಲಿಂಡರ್ನ ಯಾರು ಕದ್ದಿಲ್ಲ ಗೈಸ್. ಫೈನಲಿ ಹೊಡ್ತಾ ಇದ್ದೀನಿ ಮನೆಗೆ. ಇವಾಗ ಆಕಾಶ್ ಬ್ರೋಗೆ ಏನೋ ಒಂದು ಮಾತು ಕೊಡಿ ಅಂತ ಕೇಳ್ಬೇಕು ನಾನು. ನೀವೊಂದು ಮಾತು ಕೊಡ್ಬೇಕು ನನಗೆ. ಹೇಳ್ತೀನಿ, ಒಂದು ಮಾತು ಕೊಡಬೇಕು. ಏನಿಲ್ಲ, ನಮ್ಮ ಮನೆಗೆ ಬರ್ಬೇಕು ನೀವು. ಪಕ್ಕ ಬರಬೇಕು, ಮಿಸ್ ಮಾಡೋಗಿಲ್ಲ. ಓಕೆನಾ? ಶೋರ್ ಡನ್ ಗೈಸ್. ಮುಗೀತು ಶೂಟ್ ಎಲ್ಲ, ಹೊಡ್ತಾ ಇದ್ದೀವಿ.
ಬಾಯ್ ಬಾಯ್ ನೈಸ್ ಬ್ರೋ, ಚೆನ್ನಾಗಿತ್ತು ಸುದೀಪ್ ಬ್ರೋ ಜೊತೆ ಕಂಟೆಂಟ್ ಮಾಡೋದು. ಒಳ್ಳೆ ಕೋಆಪ್ರೇಟಿವ್ ಆ್ಯಂಡ್ ಒಂಥರ ಮಜಾ ಬಂತು. ಲೈಕ್ ಒಂದು ಕಂಟೆಂಟ್ ಕ್ರಿಯೇಟರ್ ಜೊತೆ ಕೊಲ್ಯಾಬ್ ಮಾಡ್ಬಿಟ್ಟು ಲೈಕ್ ಅವರು ಎಕ್ಸ್ಪೀರಿಯನ್ಸ್ ಎಲ್ಲ ತಿಳ್ಕೊಳ್ಳೋಕ್ಕೆ ಅದು ಕರೆಕ್ಟ್. ಏನಂದ್ರೆ ಈಗ ನನ್ಗೆ ಇಷ್ಟು ಗೊತ್ತೋ ನಾನು ಹೇಳಿರ್ತೀನಿ, ಅವ್ರಿಗೆ ಎಷ್ಟು ಗೊತ್ತೋ ಹೇಳಿರ್ತಾರೆ, ನಮ್ಗೊಂಚೂರು ಪ್ರಶ್ನೆ ಇರುತ್ತೆ. ನಮಗೂ ಒಂಥರ ಆ್ಯಂಡ್ ಇನ್ನೊಂದು ಆಕಾಶ್ ನೋಡ್ತಿದ್ರೆ ನಂತರನೇ ಅಂತ ಅನ್ಸುತ್ತೆ. ಬಿಕಾಸ್ ಏನಂದ್ರೆ ಗೈಸ್, ಇವಾಗ ನಾನು ನಾರ್ಮಲಿ ಮನೇಲಿ ಕುತ್ಕೊಂಡಾಗ ಒಬ್ಬನೇ ಇರ್ತೀನಿ, ಯೋಚನೆ ಮಾಡ್ತಾ ಇರ್ತೀನಿ. ಇವರು ಅಷ್ಟೇ ಒಬ್ಬನೇ ಇರ್ತಾರೆ, ಯೋಚನೆ ಮಾಡ್ತಿರ್ತಾರೆ, ಅದು ಮಾಡ್ಬೇಕು ಇದು ಮಾಡಬೇಕು ಅಂತ. ಇವ್ರನ್ನ ನೋಡಿದಾಗೆಲ್ಲ ನನ್ನ ನೋಡ್ದಂಗೆ ಆಯ್ತೈತೆ. ಇಟ್ ವಾಸ್ ಗುಡ್ ಟೈಮ್ ಬ್ರೋ. ಮತ್ತೆ ಸಿಗೋಣ, ಮತ್ತೆ ಇನ್ನೊಂದು ವಿಡಿಯೋ ಮಾಡ್ತಿರೋಣ. ಈ ವಿಡಿಯೋ ವೈರಲ್ ಆಗಬೇಕು ಗೈಸ್. ಮಾಡಿರೋ 3 ವಿಡಿಯೋ 4 ವಿಡಿಯೋ ವೈರಲ್ ಆಗಬೇಕು. ಥ್ಯಾಂಕ್ ಯು, ಬಾಯ್ ಬಾಯ್, ಸಿಗೋಣ. ಓಕೆನಾ ಗೈಸ್? ಫೈನಲಿ ಮನೆಗೆ ಬಂದೆ. ಇಲ್ಲಿ ನೋಡಿ, ಹಬ್ಬ ಕ್ಲೀನ್ ಮಾಡಕ್ ಕೊಟ್ಟವ್ರೆ ಅಮ್ಮ. ಮತ್ತೆ ಕೊಡ್ತಾ ನಮ್ಮ ಅಪ್ಪ ಬೇಗ ಬಂದ್ರೆ ಸಾಕು, ಬರೀ ಕೆಲಸ. ಆದ್ರೂ ಪಾಪ ನೀನು ಅಮ್ಮನ ಕೇಳಿ ಕೆಲಸ ಮಾಡ್ತಿಲ್ಲಪ್ಪ ನೀನು. ಏನ್ ಮಾಡ ಬಿಡಾತಿ. ನೋಡಿ ಹೆಂಗ್ ಗುಚ್ತಾ ಕೂತ. ಮಧು, ಏನ್ ಅಪ್ಪ ಬರೋದೇ ತಡ ಕೆಲಸ ಮಾಡ್ಸಕ್ ರೆಡಿ ಇರ್ತೀಯ? ಏನಿದು ಏನು ಅಂತ ನನ್ಗಂತೂ ಗೊತ್ತಿಲ್ಲಪ್ಪ. ಅಪ್ಪ ಬರೋದೇ ಕಾಯ್ತಿರ್ತೀಯಲ್ಲ ಕೆಲಸ ಮಾಡ್ಸಕ್ಕೆ. ಗೈಸ್, ನಾಳೆ ಯುಗಾದಿ ಹಬ್ಬಕ್ಕೆ ಫುಲ್ಲು ಪ್ರಿಪೇರ್. ಅಯ್ಯೋ, ಏನ್ ಇಷ್ಟ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ರ ಅಮ್ಮ ಅಡುಗೆ ಮನೆಯಲ್ಲ. ಬಬ್ಬಬ್ಬಬ್ಬ, ನಾಳೆ ಹಬ್ಬಕ್ಕೆಲ್ಲ ಫುಲ್. ನಾಳೆ ಹಬ್ಬಕ್ಕೆ ರೆಡಿನಾ? ನಾಳೆ ಹಬ್ಬಕ್ಕೆ ರೆಡಿನಾ? ಇಷ್ಟೆಲ್ಲ ಮಾಡ್ತಿರೋದು ಹಬ್ಬಕ್ಕೋಸ್ಕರನೇ. ಆದ್ರೂ ನೀನ್ ಅಪ್ಪನ ಮಾತು ಕೇಳ್ತಿರ್ವಲ್ಲ ನೀನು. ಫೈಟ್ ಗೈಸ್, ಆದರ್ಶ ದಂಪತಿಗಳಿಗೆ ಜೊತೆ ಫೈಟ್. ಅಲ್ಲ ಇಷ್ಟಿಗೆ ಸ್ಟಾಪ್ ಮಾಡ್ಬಿಟ್ಟ. ಅಲ್ಲ, ನಿನ್ ಫೈಟ್ ನ ಇಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟ. ಅಲ್ಲ, ಫೈಟ್ ಇಷ್ಟಿಗೆ ಸ್ಟಾಪ್ ಮಾಡ್ಬಿಟ್ಟ. ಇನ್ನೂ ಮಾಡ್ತಾ ಇಲ್ವಾ? ಮಾತಿಲ್ಲ, ಕತೆ ಇಲ್ಲ. ಗೈಸ್, ನಮ್ಮ ಮನೇಲಿ ಊಟ ಚಪಾತಿ ಹಾಗೆ ಬಜ್ಜಿ ಮಾಡಿದ್ದಾರೆ. ಅದು ಜಗಳ ಮಾಡ್ಕೊಂಡು ಫೈಟ್ ಆಡ್ಕೊಂಡು ಬಜ್ಜಿ ಮಾಡಿದ್ದಾರೆ, ಚಪಾತಿನೂ ಮಾಡಿದ್ದಾರೆ. ಇವಾಗ ತಿನ್ಬೇಕಿದ್ದನ. ಇನ್ನೇನೋ ಸ್ವಲ್ಪ ದಿನದಲ್ಲೇ ಎಲ್ರದ್ದು ಎಕ್ಸಾಮ್ ಮುಗಿದಿದೆ. ಆಲ್ಮೋಸ್ಟ್ ಒಳ್ಳೆ ವಿಡಿಯೋಸ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿ ಏಪ್ರಿಲ್ ಮಂತಲ್ಲಿ ನೋಡಿ, ಯು ವಿಲ್ ಲೈಕ್ ದಿ ಮೋಸ್ಟ್ ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಗೈಸ್, ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಸೊ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ ವಾಸ್ ಎ ಗುಡ್ ಟೈಮ್ ವಿತ್ ಆಕಾಶ್ ಬ್ರೋ. ನಾವು ಫಸ್ಟ್ ಟೈಮು ಭೇಟಿ ಆಗಿದ್ದು ಐ ಥಿಂಕ್ ಒಂದು ಪ್ರಮೋಷನ್ ಶೂಟಲ್ಲಿ ಅವತ್ತು ಭೇಟಿ ಆಗಿದ್ದು. ಅವತ್ತು ನಂಬರ್ ಎಕ್ಸ್ಚೇಂಜ್ ಆದಾದ್ಮೇಲೆ ಸೊ ರೀಸೆಂಟ್ ಆಗಿ ಹಂಗೆ ಲೈಕ್ ಮಾತಾಡ್ತಾ ಸ್ವಲ್ಪ ಹಂಗೆ ಕ್ಲೋಸ್ನೆಸ್ ಆಗಿದ್ದು. ಆ್ಯಂಡ್ ಸೀರಿಯಸ್ಲಿ ಆನೆಸ್ಟ್ಲಿ ಐ ಫೀಲ್ ಸೋ ಗುಡ್. ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಐ ವಾಸ್ ಯಾವಾಗ ಬಿಗಿನಿಂಗ್ ಸ್ಟೇಜಲ್ಲಿ ಇದ್ದಾಗ ನಾನು ಇವ್ರನ್ನೆಲ್ಲ ನೋಡ್ತಿದ್ದೆ. ನಾನು ಸೀರಿಯಸ್ಲಿ ನಾನು ರೀಲ್ಸ್ ನೋಡ್ತಿರೋ ಟೈಮಲ್ಲೆಲ್ಲ, ಅಥವಾ ನಾನು ಇನ್ನೂ ಗ್ರೋನ್ ಅಪ್ ಆಗ್ದಲೇ ಇಲ್ಲದೆ ಇರ್ಬೇಕಾದ್ರೆ ಆವಾಗ ಇವ್ರನ್ನೆಲ್ಲ ನೋಡ್ತಿದ್ದೆ ನಾನು. ಎಷ್ಟು ಚೆನ್ನಾಗಿ ಮಾಡ್ತಾರೆ ವಿಡಿಯೋಸು. ಆಮೇಲೆ ಪ್ರತಿ ವಿಡಿಯೋನು ಮಿಲಿಯನ್ ಹೋಗ್ತಿತ್ತು. ಸೊ ಓಕೆ, ನಾನು ಮಾಡಬೇಕು, ಮಿಲಿಯನ್ ವ್ಯೂಸ್ ಎಲ್ಲ ಮಾಡಬೇಕು. ಒಂದಿನ ಇವ್ರನ್ನೆಲ್ಲ ಭೇಟಿ ಆಗೋ ಟೈಮ್ ನನಗೂ ಬರುತ್ತೆ, ಭೇಟಿ ಆಗಬೇಕು ಅಂತೆಲ್ಲ ಅನಿಸ್ತಿತ್ತು. ಫೈನಲಿ ಆ ಟೈಮ್ ಬಂದಾಗ ಅವ್ರನ್ನ ಲೈಕ್ ಅವತ್ತು ಮಾತಾಡ್ಸಿದ್ದೆ, ಓಕೆ. ಬಟ್ ಇವತ್ತು ಜೊತೆಲೆ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಅನ್ನೋದು ಖುಷಿ ಆಗ್ತಿದೆ. ಆ್ಯಂಡ್ ಒಂದು ಪಾರ್ಟಲ್ಲಿ ಅಂದರೆ ಒಂದು ಪಾರ್ಟ್ ಆಫ್ ಇದೊಂದು ಸಕ್ಸಸ್ ಅಂತಲೇ ಹೇಳ್ಬೋದು. ಅಂದರೆ ಈಗ ಕೆಲವರಿಗೆ ಅನಿಸ್ಬೋದು ಏನಿದು ಸಕ್ಸಸ್ ಅಂತ. ಬಟ್ ವಿಡಿಯೋ ಕ್ರಿಯೇಟ್ ಮಾಡ್ತಿರ್ತಾರಲ್ಲ, ಅವ್ರಿಗೆ ಒಂದಿಷ್ಟು ಜನ ಮೀಟ್ ಮಾಡಬೇಕು, ನೋಡಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ. ಹಾಗೆ ನನಗೂ ಒಂದಿಷ್ಟು ಲಿಸ್ಟಲ್ಲಿ ಆಕಾಶ್ ಬ್ರೋನು ಇದ್ರು. ಅವ್ರ ವಿಡಿಯೋ ತುಂಬ ನೋಡ್ತಾ ಇದ್ದೆ ನಾನು ಕೂಡ. ಆ್ಯಂಡ್ ಆಲ್ಸೋ JB ಶಶಾಂಕ್ ಅವರು, ಇನ್ನು ತುಂಬ ಜನ ವಿಡಿಯೋ ನಾನು ನೋಡಿದ್ದೀನಿ, ಇನ್ನೂ ಇದ್ದೀನಿ. ಅವ್ರನ್ನೆಲ್ಲ ಭೇಟಿ ಆಗ್ಬೇಕಾದ್ರೆ ಅದೆಲ್ಲ ಒಂದು ಟೈಮು. ಬಟ್ ಇವಾಗ ಸದ್ಯಕ್ಕೆ ಆಗ ಅನ್ಕೋತಿದ್ದೆ, ಇವಾಗ ಮಾಡಿದ್ದೀನಿ, ಇನ್ನೂ ತುಂಬ ಮಾಡೋದಿದೆ ಅನ್ನೋ ಒಂದು ಮೈಂಡಲ್ಲಿ ಕೂತ್ಕೊಂಡಿದ್ದೀರಾ. ಅದು ಖುಷಿ ಸಾಕು ನನಗೆ, ಇನ್ನೇನು ಬೇಡ. ಅದಕ್ಕೆ ನಿಮಗೂ ಹೇಳೋದು, ಸೊ ನೀವೇನು ಅನ್ಕೋತಿರೋ ಅದನ್ನ ಆಗೋವರೆಗೂ ಬಿಡಬೇಡಿ. ನೀವು ಇದನ್ನು ಮಾಡಬೇಕು, ಸಕ್ಸಸ್ ಆಗಕ್ಕೆ ಇದನ್ನು ಮಾಡಲೇಬೇಕು ಅಂತ ಅನ್ಕೊಂಡಿದ್ದೀರ ಅನ್ಕೊಳ್ಳಿ, ಅದನ್ನು ಮಾಡೋವರೆಗೂ ಬಿಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಏನೋ ಒಂದಿಷ್ಟು ಹೇಳಬೇಕಿತ್ತು ಆಕಾಶ್ ಬರೋ ಬಗ್ಗೆ, ಯಾಕಂದರೆ ಹೇಳಲೇಬೇಕಲ್ವ, ಯಾಕಂದ್ರೆ ಹಾಗೆ ಮತ್ತೆ ಸ್ಟೋರಿ ಬರುತ್ತೆ. ಸೊ ಹೇಗಿತ್ತು ನಮ್ಮ ಈ ಒಂದು ಆ್ಯಂಡ್ ರೀಲ್ ಕೂಡ ಪೋಸ್ಟ್ ಆಗಿದೆ, ಹೆಂಗಿತ್ತು ಕಾಂಬಿನೇಷನ್ ಅಂತ ಸೊ ಲೈಕ್ ಕಾಮೆಂಟ್ ಮಾಡಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ವಿ ಬೋತ್ ಡು ಸ್ಟಿಲ್ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಕೆ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ವೆಲ್ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್.